ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರೇ ಸ್ಥಾಪನೆ ಮಾಡಿರೋ ಪ್ರಪಂಚದಲ್ಲೇ ಅತ್ಯಂತ ಬೃಹತ್ ಆಗಿರೋ 13 ಅಡಿ ಎತ್ತರ ಇರುವಂತಹ ಏಕಶಿಲಾ ಸಾಲಿಗ್ರಾಮ ವಿಗ್ರಹ ಇರುವುದು ಮುಳಬಾಗಿಲಿನ ಕುರುಡುಮಲೆಯಲ್ಲಿ. ಹಿಂದಿನ ಎಪಿಸೋಡ್ನಲ್ಲಿ ಅಲ್ಲಿನ ಅರ್ಚಕರೇ ನೀಡಿರುವ ವಿವರಣೆಗಳನ್ನ ಆಲ್ರೆಡಿ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಇನ್ನು ಈ ಎಪಿಸೋಡ್ನಲ್ಲಿ ಬಯಲಲ್ಲಿದ್ದ ಗಣೇಶನಿಗೆ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ಗಣಪತಿ ಬಂದು 4 ಯುಗದಿಂದ ಇದ್ದಾರೆ ಇಲ್ಲಿ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ. ಕೃತಯುಗದಲ್ಲಿ ತ್ರಿಪುರಾಸುರ ಸಂಹಾರಕ್ಕೆ, ತ್ರಿಪುರಾಸುರ ಅಂದರೆ 3 ರಾಕ್ಷಸರು, ತಾರಕಾಕ್ಷ, ಕಮಲಾಕ್ಷ, ವಿದ್ಯುಮ್ನ ಅಂತ 3 ರಾಕ್ಷಸ ಸಂಹಾರಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಪ್ರತಿಷ್ಠೆ ಮಾಡಿದ ವಿಗ್ರಹ ಇದು. ಏಕ ಸಾಲಿಗ್ರಾಮ ಶಿಲೆ, ಒಂದೇ ಶಿಲೆ ಸಾಲಿಗ್ರಾಮ. ಇಷ್ಟು ದೊಡ್ಡ ಸಾಲಿಗ್ರಾಮ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ, ಇಲ್ಲೇ ಇರೋದು. ವಿಶೇಷವಾಗಿ ಸಾಲಿಗ್ರಾಮ ಶಿಲೆ ಇದು. ತ್ರೇತಾಯುಗದಲ್ಲಿ ಬಂದು ಶ್ರೀರಾಮಚಂದ್ರ ಬಂದು ದರ್ಶನ ಮಾಡಿ ಪೂಜೆ ಮಾಡಿದಲ್ಲಿ, ಇದು ಪೂಜೆ ಮಾಡಿದ ಮೇಲೆ ಶೀಘ್ರದಲ್ಲೇ ರಾವಣಾಸುರ ಸಂಹಾರ ಮಾಡೋಕ್ಕೆ ಅವಕಾಶ ಇತ್ತು ಅಂತ. ಆಮೇಲೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಮಂತಕಮಣಿ ಅಪರಿಸಿದ ಅಪಾದ ಬರುತ್ತೆ. ಅವರು ಇಲ್ಲಿ ಸಾನ್ನಿಧ್ಯ ಗೊತ್ತಾಗಿ ಬಂದು ದರ್ಶನ ಮಾಡಿ ಪೂಜೆ ಮಾಡಿದ ಮೇಲೆ ದೋಷ ಪರಿಹಾರ. ಈ ಕೃತ, ತ್ರೇತ, ದ್ವಾಪರ 3 ಯುಗದಲ್ಲಿ ದೇವಸ್ಥಾನ ಇಲ್ಲ ದೇವರಿಗೆ, ಬರೀ ಬಯಲಲ್ಲಿತ್ತು ದೇವರು. ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರು ಬಂದು ದೇವಸ್ಥಾನ ಕಟ್ಟಿಸಿರೋದು. ಎಲ್ಲ ಸಪ್ತ ಋಷಿಗಳು, ಕೌಂಡಿನ್ಯ ಮಹರ್ಷಿಗಳು ಬೆಟ್ಟದ ಮೇಲೆ ಪುನಃ ಪ್ರತಿಷ್ಠೆ ತಪಸ್ ಮಾಡಿ ಇಲ್ಲಿ ಬಂದು ಪುನಃ ಪ್ರತಿಷ್ಠೆ ಮಾಡಿದ್ದಾರೆ. ಎಲ್ಲ ದೇವತೆಗಳು ಸೇರಿದ್ದಕ್ಕೆ ಕೂಟಾದ್ರಿ ಕ್ಷೇತ್ರ ಅಂತ ಇವರ ಹೆಸರು. ಕೂಟಾದ್ರಿ ಅಂದರೆ ಎಲ್ಲ ದೇವತೆಗಳು ಸೇರಿ ಇಲ್ಲಿ ಪೂಜೆ ಮಾಡ್ತಾರೆ ದೇವರಿಗೆ, ಅದಕ್ಕೆ ಕೂಟ ಅಂತಾರೆ. ಆದ್ರಿ ಅಂದರೆ ಬೆಟ್ಟ. ಕೂಟಾದ್ರಿ ಕ್ಷೇತ್ರ, ಕೂಡುಮಲೆ ಅಂತ ಇದು. ಅದು ಅಪಾರ್ಥವಾಗಿ ಕರೀತಾ ಆಡು ಭಾಷೆಯಲ್ಲಿ ಕುರುಡುಮಲೆ ಅಂತ ಇದೆ. ಈ ಊರ ಹೆಸರು ಕೂಡುಮಲೆ ಅಂತ. ವಿಶೇಷವಾಗಿ ತುಂಬ ಸಾಲಿಗ್ರಾಮ ಇದೆ. ವಿಶೇಷ, ನೀವು ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡು ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ, ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ. ಇಲ್ಲಿ ವಿಶೇಷ ಪೂಜೆ ಆಗ್ತಾ ಇರುತ್ತೆ. ಮಂಡಲ ಪೂಜೆ ಅಂತ ಆಗುತ್ತೆ. 48 ದಿವಸ ಮಂಡಲ ಪೂಜೆ. ವಿಶೇಷವಾಗಿ ಏನೇ ಸಂಕಲ್ಪ ಇದ್ದು ಕೂಡ ನಾವು ಮಂಡಲ ಪೂಜೆ ಅಂತ 48 ದಿವಸ ಮಂಡಲ ಪೂಜೆ ವಿಶೇಷವಾಗಿ ಮಾಡ್ತೀವಿ. ಸಂಕಷ್ಟಿ ವಿಶೇಷವಾಗಿ ಪೂಜೆ ಎಲ್ಲ ಆಗುತ್ತೆ. ಹೋಮಗಳು, ಇತ್ಯಾದಿ ಹೋಮಗಳೆಲ್ಲ ಆಗುತ್ತೆ. ಸಹಸ್ರ ಮೋದಕ, ಲಕ್ಷ ಮೋದಕ ಹೋಮ, ಈ ಥರ ವಿಶೇಷವಾಗೆಲ್ಲ ಪೂಜೆಗಳಾಗುತ್ತೆ. ಈ ಬೆಟ್ಟದ ಮೇಲೆ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿ ಪುನಃ ಪ್ರತಿಷ್ಠೆ, ಋಷಿಗಳು ತಪಸ್ ಮಾಡಿದ್ದಾರೆ. ಕೌಂಡಿನ್ಯ ತೀರ್ಥ ಅಂತಿದೆ. ಬೆಟ್ಟದ ಮೇಲೆ ನದಿ ಹಾರುತ್ತೆ, ಕೌಂಡಿನ್ಯ ತೀರ್ಥ ಅಂತ ಅದಕ್ಕೆ ಕರೀತಾರೆ. ಮತ್ತು ಇಲ್ಲಿ ವಿಶೇಷವಾಗಿ 7 ದಿವಸ ರಥೋತ್ಸವ ಆಗುತ್ತೆ ಮಹಾಗಣಪತಿಗೆ. ವಿಶೇಷವಾಗಿ ಈ ಗಣಪತಿ ಹಬ್ಬದ ದಿವಸ ಇಲ್ಲಿ ಕಲ್ಯಾಣೋತ್ಸವ ಇರುತ್ತೆ. ಮಹಾಗಣಪತಿಗೆ ಲಕ್ಷ್ಮೀನ ಕೊಟ್ಟು ಕಲ್ಯಾಣ ಇದೆ. ವಿಶೇಷವಾಗಿ ಇಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಇರೋದು. ವಿಶೇಷವಾಗಿ ಮಾಡ್ತಾರೆ ರಥೋತ್ಸವ. 7 ದಿವಸ ರಥೋತ್ಸವ ಇರುತ್ತೆ. ಸಂಕಷ್ಟಿ ವಿಶೇಷ ಅಭಿಷೇಕ, ಹೋಮಗಳು ಇತ್ಯಾದಿ ಇರುತ್ತೆ. ಅದೇ ವರ್ಷಕ್ಕೆ ಒಂದ್ಸರಿ ಹಬ್ಬ ಅಂದರೆ ಅದೇ ಗಣಪತಿ ಹಬ್ಬ. ಅದು 7 ದಿವಸ ರಥೋತ್ಸವ ಆಗುತ್ತೆ. ಇಲ್ಲಿ ತೇರೆಲ್ಲ ಇದೆ, ರಥೋತ್ಸವ ಆಗುತ್ತೆ 7 ದಿವಸ. ಸುಮಾರು ಒಂದು 5-6 ಗ್ರಾಮಗಳೆಲ್ಲ ಬರುತ್ತೆ. ಇನ್ನೂ ತುಂಬಾ ಬರುತ್ತೆ. ಒಂದು 5-6 ಗ್ರಾಮ